ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅಶೋಕ್ ಗೌಡ್ರು ಆಗಲೇ ಮಾತಾಡ್ತಾ ಇದ್ರು ಸಾಕಷ್ಟು ವಿಷಯಗಳ ಬಗ್ಗೆ. ಈ ಸೋಮಶೇಖರ್ ಅವರು, ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರು ಮದುವೆ ಆಗಿದ್ದ ಒಬ್ಬರ ಜೊತೆಯಲ್ಲಿ ಸಂಸಾರ ಮಾಡ್ತಿದ್ದು ಇನ್ನೊಬ್ಬರ ಜೊತೆಯಲ್ಲಿ ಬಹಿರಂಗವಾಗಿ ಹೊಗಳ್ತಾ ಇದ್ರು ಇವರು. ಅಜಯ್ ಮಾಕೆನ್ಗೆ ಹೋಗಿ ಓಟ್ ಹಾಕಿಬಿಟ್ರು. ಶಿವರಾಮ್ ಹೆಬ್ಬಾರ್ ಅವರು ನನಗೆ ಹುಷಾರಿಲ್ಲ, ಬರೋಕ್ಕಾಗಲ್ಲ, ಓಟೇ ಹಾಕಲಿಲ್ಲ ಅವರು. ಆ ಮೂಲಕವಾಗಿ ಇಂಡೈರೆಕ್ಟ್ಲಿ ಅಜಯ್ ಮಾಕೆನ್ಗೆ ನನ್ನ ಮತ ಅಂತ ಅವರು ಕೂಡ ಸಾಧಿಸಿ ಹೇಳ್ತಾ ಇದ್ರು. ಅಶೋಕ್ ಬಾಂಡ್ಗೆಗೆ ಕೈ ಕೊಟ್ಟರು ಇವರು. ಜೊತೆಗೆ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಸೂಪರ್ ಮ್ಯಾನು ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ ಅಂಥೇಳಿ. ಸೊ ಹಾಗಾಗಿ ಯಾಕಿಂತ ಕೆಲಸ ಮಾಡಿದ್ರು? ಕಾಂಗ್ರೆಸ್ನವ್ರಿಗೆ ದಮ್ಮಿಲ್ವಾ, ಶಕ್ತಿ ಇಲ್ವಾ, ತಾಕತ್ತಿಲ್ವಾ? ಅವ್ರು ಬೇಕಾಗಿತ್ತಾ? ಈಗ ಯಾರನ್ನ ಬಲವಂತವಾಗಿ ಒತ್ಕೊಂಡು ಹೋಗೋಕ್ಕಾಗಲ್ಲ. 17 ಜನ ಹೋಗಿ ಬಾಂಬೆಗೆ ಹೋಗಿ ಸೇರ್ಕೊಂಡಿದ್ರಲ್ಲ ಹೋಟ್ಲಲ್ಲಿ, ಲೀಗಲ್ಲಿ ರಾಜೀನಾಮೆ ಕೊಡಿಸಿ ನಾವು ಗೆಲ್ಸಿರೋದು ಅಂತ ಅಶೋಕ್ ಗೌಡ್ರು ಹೇಳಿ. ಲೀಗಲ್ಲೇ ಅನರ್ಹ ಆಗಿದ್ರು ಅವರು. ಲೀಗಲ್ಲೇ ಇಂಥ ವ್ಯವಹಾರಗಳು ನಿರ್ಲೀಗಲ್ಲೇ ಆಗೋದು. ಅವ್ರನ್ನ ಇಲ್ಲಿಗಲ್ ಹಾಕಿದ್ರು. ಕಳ್ಳನ್ಗೂ ಒಂದು ಓಟ್ ಇರ್ತದೆ. ಇವರಂತೂ ಜನ ಗೆಲ್ಸಿದ್ರು ಸ್ವಾಮಿ, ಶಾಸಕರಲ್ಲ, ಜನ ಗೆಲ್ಸಿದ್ರು ಗೌಡ್ರೆ. ಐ ಅಗ್ರಿ. ಜನಗಳು ಓಟ್ ಹಾಕಿದ್ರೆ ಗೆಲ್ಲಕ್ಕಾಗೋದು. ಕಳ್ಳನ್ಗೂ ಒಂದು ಓಟ್ ಇರ್ತದೆ. ಬೇಲ್ ಬಂದಿರ್ತಕ್ಕಂಥ ಕಳ್ಳನ್ ಕೂಡ ಒಂದು ಓಟ್ ಹಾಕ್ಬೋದು. ಇನ್ನು ಶಾಸಕರು ಅವ್ರು ಯಾರು ಬೇಕಾದ್ರೂ ಓಟ್ ಹಾಕಿರ್ತಾರೆ. 12 ತಿಂಗಳಾದ್ಮೇಲೆ 11 ತಿಂಗಳಾದ್ಮೇಲೆ ಜ್ಞಾನೋದಯ ಆಯ್ತಾ ಬಿಜೆಪಿಯವ್ರಿಗೆ? ಅವರು ಅಜಯ್ ಮಕನ್ ಓಟ್ ಹಾಕಿದ್ದು ಅಂತ 11 ತಿಂಗಳಾದ್ಮೇಲೆ ಜ್ಞಾನೋದಯ ಆಯ್ತಾ? 11 ತಿಂಗಳವರೆಗೂ ಏನು ಗೊತ್ತಿರ್ಲಿಲ್ವಾ? ಸಮಾಧಾನ ಭೇದ ದಂಡ ಕಾಯ್ತೀವಿ ನಾವು. 11 ತಿಂಗಳು ಸಮಾಧಾನ ಭೇದ ದಂಡ ಅಂತ ವೈಟ್ ಮಾಡ್ತೀವಿ ನಾವು. ಶಿಶುಪಾಲ ವಧೆ, ಶಿಶುಪಾಲ ವಧೆ ಗೌಡ್ರೆ, ನೂರಾರು ತಪ್ಪುಗಳನ್ನ ಎಣಿಸ್ಕೊಂಡು ಲಾಸ್ಟಲ್ಲಿ ಚಕ್ರ ಬಿಟ್ಬಿಡ್ತೀವಿ. ರಾಜಕಾರಣದಲ್ಲಿ ಶಿಸ್ತಿಲ್ಲದ ಯಾವ್ದಾದ್ರು ಒಂದು ಪಕ್ಷ ಅಂತಿದ್ರೆ ಅದು ಬಿಜೆಪಿ. ಅತ್ಯಂತ ದೊಡ್ಡ ಅಶಿಸ್ತಿನ ಪಕ್ಷ, ಮೌಲ್ಯಗಳಿಲ್ಲದ ಪಕ್ಷ, ಸಿದ್ಧಾಂತವಿಲ್ಲದ ಪಕ್ಷ ಬಿಜೆಪಿ ಆಗಿದೆ. ಈಗ ನೋಡಿ, ಅವಾಗಿತ್ತು ವಾಜಪೇಯಿ ಕಾಲದಲ್ಲಿ ಏನೋ ಸ್ವಲ್ಪ ಮೌಲ್ಯಗಳು ಇರ್ತಿತ್ತು, ಆಯ್ತಾ, ಒಂದು ಎಥಿಕ್ಸ್ ಅಂತ ಇರ್ತಿತ್ತು, ವ್ಯಾಲ್ಯೂಸ್ ಅಂತ ಇರ್ತಿತ್ತು. ಈಗೆಲ್ಲ ಏನು ಗೊತ್ತಾ, ಇವ್ರದ್ದು ಮಾಫಿಯಾ. ಬಿಜೆಪಿ ಅಂದ್ರೆ ಮಾಫಿಯಾ, ಹಣ, ಭ್ರಷ್ಟಾಚಾರ ಇವ್ರದ್ದು ಸಿದ್ಧಾಂತ ಆಗಿದೆ. ಇರ್ಲಿ, ಅದು 2ನೇ ಬಾರ ಮಾತಾಡೋಣ. ಜನ ದಂಗೆ ಹೇಳೋ ದಿನಗಳು ದೂರ ಇಲ್ಲ, ಸರ್ಕಾರದ ವಿರುದ್ಧ ಅಂತ ಹೇಳಿದ್ರು ಅಶೋಕ್. ಡೆಲ್ಲಿನಲ್ಲಿ ಆಗ್ತಾ ಇದೆ. ಅವ್ರು ಅಗ್ನಿವೀರ್ ಆದಾಗ ಅದೇ ದಂಗೆ ಇದ್ದು ಗೊತ್ತಿರ್ಬೇಕು ನಿಮ್ಗೆ. ಅಗ್ನಿವೀರ್ ಅನೌನ್ಸ್ ಮಾಡಿದಾಗ ಜನ ಹೆಂಗಾಗಿತ್ತು ಅಂತ. ರೈತರು ಕಾಯ್ದೆಗಳು ತಂದಾಗ ಜನ ದಂಗೆ ಎದ್ದೇ ಪಾರ್ಲಿಮೆಂಟ್ವರೆಗೂ ನುಗ್ಗಿದ್ದು, ಆಯ್ತಾ. ಅದು ದಂಗೆ ಇವಾಗ ನಡೀತಾ ಗಲಾಟೆಗಳು. ರಾಜ್ಯದಲ್ಲಿ KS ಈಶ್ವರಪ್ಪನ ಉಚ್ಚಾಟನೆ ಮಾಡಿದ್ರು. ಒಂದು ಫೌಂಡರ್ ಬಿಜೆಪಿ ಮ್ಯಾನ್ ಉಚ್ಚಾಟನೆ ಮಾಡಿದ್ರು. ಯತ್ನಾಳ್ ಅವ್ರನ್ನ ಬಹಳ ವರ್ಷಗಳು ಕಷ್ಟಪಟ್ಟು ಕಾಟ ಕೊಡಕ್ಕೆ ಬಿಟ್ಕೊಂಡಿದ್ರು. ಯಾರು? ನಾಗಪುರದ ಬಿಜೆಪಿಯವರು ಯತ್ನಾಳ್ ಅವ್ರನ್ನ ಯಡಿಯೂರಪ್ಪ ಅಂಡ್ ಸನ್ಸ್ಗೆ ಕಾಟ ಕೊಡು, ಬೈ ಅವ್ರನ್ನ ತೆಗಳು, ಅವ್ರನ್ನ ತೇಜೋವಧೆ ಮಾಡು ಅಂತ ಹೇಳಿ ನಾಗ್ಪುರದವ್ರು ಫೋನ್ ಮಾಡಿದ್ರು ಅಂತ ನೀವು ಹೇಳೋದು? ಫೋನ್ ಅಲ್ಲ, ಅವ್ರನ್ನ ಬಿಟ್ಕೊಂಡು ಸೃಷ್ಟಿ ಮಾಡೋದೇ ಅದಕ್ಕೋಸ್ಕರನೇ. ಇಲ್ಲಾಂದ್ರೆ ಅವತ್ತೇ ಉಚ್ಚಾಟನೆ ಮಾಡ್ತಿದ್ರು. ರಾಷ್ಟ್ರೀಯ ಬಿಜೆಪಿಯವರು 3 ವರ್ಷ 2,500 ಕೋಟಿಯಿಂದ ಅನೌನ್ಸ್ ಘೋಷಣೆ ಮಾಡಿದಾಗ 2,500 ಕೋಟಿ ಲಂಚ ಕೊಟ್ಟು ಮುಖ್ಯಮಂತ್ರಿ ಆಗಬೇಕು, ನಮ್ಮಲ್ಲಿ CD ಫ್ಯಾಕ್ಟ್ರಿ ಇದೆ, ಅಪ್ಪ ಮಕ್ಕಳು ಭ್ರಷ್ಟಾಚಾರಿಗಳು ಅಂತ ಹೇಳಿದ್ರೆ ಅವೆಲ್ಲ ಚರ್ಚೆ ಮಾಡಬೇಕಾಗಿತ್ತು. ಒಬ್ಬ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿದ ತಕ್ಷಣನೇ ಭ್ರಷ್ಟ, ದುಷ್ಟ, ಕನಿಷ್ಠ, ಅನಿಷ್ಠ ಅಂತ ಬೈದವ್ರು ಯಾರು? ಇದೇ ಯತ್ನಾಳ್ ಅವರು. ಅವತ್ತು ಯಾಕೆ ಅವ್ರನ್ನ ನಿಮ್ ಕೆಲಸ ಯತ್ನಾಳ್ ಮಾಡ್ತಿದ್ರು ಅಂತ ನೀವು ಹೇಳೋದು? ಯತ್ನಾಳ್ ಅವರನ್ನ ಯಡಿಯೂರಪ್ಪ ಅಂಡ್ ಸನ್ ಅವ್ರನ್ನ ತೇಜೋವಧೆ ಮಾಡ್ಲಿಕ್ಕೆ ನಾಗಪುರದ ಯಾಕೆ ಆಚೆ ಹಾಕಿದ್ರೆ ಅವ್ರನ್ನ? ಅದೇ ಮಾತು ನಿಜ ಆಗ್ಬಿಟ್ರೆ ಹಾಗಾದ್ರೆ ನಾಗ್ಪುರಕ್ಕಿಂತ ಬಿಜೆಪಿ ಕೈ ಮೇಲಾಗ್ಬಿಡ್ತು ಅಂತ ನೀವು ಹೇಳೋದು? ಕರ್ನಾಟಕದ ಬಿಜೆಪಿ ಕೈಲಾಗ್ಬಿಡ್ತು. ಅಲ್ಲಿ 2 ಬಿಜೆಪಿ ಇದೆ ಕರ್ನಾಟಕದಲ್ಲಿ. ಒಂದು ನಾಗಪುರ ಬೆಂಬಲಿತ ಬಿಜೆಪಿ, ಇನ್ನೊಂದು ಯಡಿಯೂರಪ್ಪ ಲಿಂಗಾಯತ ಬೆಂಬಲಿತ ಬಿಜೆಪಿ. ಯಡಿಯೂರಪ್ಪ ಲಿಂಗಾಯತ ಬೆಂಬಲಿತ ಬಿಜೆಪಿ ಕಷ್ಟಪಟ್ಟು ನೋಡಿ ಅವ್ರು ಉಚ್ಚಾಟನೆ ಮಾಡ್ತೀರಾ, ಇಲ್ಲ ನಾವೇನಾದ್ರು ತೀರ್ಮಾನ ತಗೋಬೇಕಾ ಅಂತ ಹೇಳಿ ಧಮಕಿ ಹಾಕಿದಾಗ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, ಕಷ್ಟಪಟ್ಟು ಉಚ್ಚಾಟನೆ ಮಾಡಿದ್ದಾರೆ. ಇವತ್ತು ಕೂಡ ಅವ್ರು ಬೈಕ್ ಅಟ್ಯಾಕ್ ಆಗಿಲ್ಲ. ಗುಂಪೆಲ್ಲ ಹಂಗೆ ಇದೆ ಅವ್ರದ್ದು, ಗ್ಯಾಂಗ್ ಎಲ್ಲ ಇತ್ತು. ಬಿ ಎಲ್ ಸಂತೋಷ್ ಅವರು ಜೋಶಿ ಅವರನ್ನ, CT ರವಿ ಅವರನ್ನ, ವಿ ಸೋಮಣ್ಣ ಅವರನ್ನ ಇವರೆಲ್ಲ ಮಾಡಿಕೊಡಿರೋದೇ ಅದಕ್ಕೋಸ್ಕರ. ಇವರೆಲ್ಲರನ್ನು ಆಮೇಲೆ ಬೊಮ್ಮಾಯಿಯವ್ರನ್ನ ಸೇರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೊಳಗೆ ಬೊಮ್ಮಾಯಿಯವ್ರು ಸೇರಿಲ್ಲ, ಪಾಪ ಅವ್ರು ನ್ಯೂಟ್ರಲ್ ಆಗಿದ್ದಾರೆ ನನ್ನ ಪ್ರಕಾರ. ಇವತ್ತು ಕೂಡ ವಿಜಯೇಂದ್ರ, ಇವತ್ತು ನೀವು ಯತ್ನಾಳ್ ಮಾತು ಕೇಳಿರ್ಬೇಕು, ಕೇಂದ್ರದ ಬಿಜೆಪಿಯವರು ವಿಜಯೇಂದ್ರಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ಪದ ಸಂದೇಶ ಕೊಡಿ ಏನಂತ, ಇವರಿಬ್ಬರು ಉಚ್ಚಾಟನೆ ಮಾಡಕ್ಕೆ ಕೇಂದ್ರದ ಬಿಜೆಪಿಯವರು ಮಾಡಿದ್ದು, ವಿಜೇಂದ್ರ ಮಾಡಿದ್ದಲ್ಲ. ಇದು ಇವ್ರು ಏನೇ ಆದ್ರೂ ತಂದೆಗೆ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಬಿಟ್ಬಿಟ್ಟಿದ್ರು. ಇವರು ತಂದೆಯವರು ಮುಖ್ಯಮಂತ್ರಿ ಆಗ್ಲಿಕ್ಕೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇವ್ರು ಸಹಾಯ ಇತ್ತು ಅಂತ ಹೇಳಿ ಬಿಟ್ಬಿಟ್ಟಿದ್ರು. ಕೇಂದ್ರ ಬಿಜೆಪಿಯವರು ಒಂದು ಸಂದೇಶ ಕೊಟ್ಟಿದ್ದಾರೆ ವಿಜೇಂದ್ರಗೆ, ಮುಂದಕ್ಕೆ ವಿಜೇಂದ್ರ ಗಂಡಾಂತರ ಕಾದಿದೆ. ಇದು ನೋಡಿ ಓವರ್ ಆಲ್. ಈಗ ಸರಿ, ಈಗ ಸೋಮಶೇಖರ್ ಅವರು, ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಅವರು ನಿಮ್ಮ ಪಾರ್ಟಿ ಜೊತೆ ಆ ಥರ ಬಂದಿದ್ದು ಸರಿನಾ? ನೋಡಿ, ನಮ್ಮ ಪಾರ್ಟಿ ಜೊತೆ ಬಂದಿದ್ದಾರೆ, ಸೇರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ನಮ್ಮಲ್ಲಿ 138 ಶಾಸಕರಿದ್ದಾರೆ. ಬಿಜೆಪಿಯ 15 ಶಾಸಕರು, JDSನ 15 ಶಾಸಕರು ಅರ್ಜಿ ಹಿಡ್ಕೊಂಡು ಕಾಂಗ್ರೆಸ್ ಕಚೇರಿ ಮುಂದೆ ನಿಂತಿದ್ದಾರೆ, ತಗೊಳ್ಳಿ ಸೇರಿಸ್ಕೊಳ್ಳಿ ನಮ್ಮನ್ನ ಅಂತ ಹೇಳ್ಕೊಂಡು. ನಾವು 2 ವರ್ಷದ ಹೇಳ್ತೀವಿ, ಬೇಡ ರೀ, ನಮ್ಮಲ್ಲಿ ಸಾಕಷ್ಟಿದ್ದಾರೆ, ನೀವು ಯಾಕೆ ಮತ್ತೆ ಉಪಚುನಾವಣೆಗೆ ಹೋಗ್ತೀರಾ, ಬರಬೇಡಿ ಅಂತೇಳಿ ನಾವೇ ಬಿಟ್ಟಿದ್ದೀವಿ. ಈಗ ಎಲೆಕ್ಷನ್ ನಡೆದ್ಬಿಟ್ರೆ ಸಮೀಕ್ಷೆಯಲ್ಲಿ ಬಂದಿದೆ ಅಂತ ಬಿಜೆಪಿ ಸರ್ಕಾರ ಬಂದ್ಬಿಡುತ್ತೆ. ಬಿಜೆಪಿ ಕಚೇರಿ ಯಾರ ನಾಯಕತ್ವ? BL ಸಂತೋಷ್ ನಾಯಕತ್ವನಾ? ಪ್ರಹ್ಲಾದ್ ಜೋಶಿ ನಾಯಕತ್ವನಾ? ಇಲ್ಲ ನಾಗಪುರ ಸಂಘಟನೆಯವರು ಬಂದು ನಾಯಕತ್ವ ಮಾಡ್ತಾರಾ? ಇಲ್ಲ ವಿಜೇಂದ್ರ ಬೆಳಕ್ ಬಿಡಲ್ಲ. ಅವ್ರ ನಾಯಕತ್ವ ನೀವು ಡಿಸೈಡ್ ಮಾಡ್ತಾರೆ, ನಟರಾಜ್ ಗೌಡ ಡಿಸೈಡ್ ಮಾಡ್ತಾರೆ, ಕಾಂಗ್ರೆಸ್ ಡಿಸೈಡ್ ಮಾಡ್ತಾ ಇದೆ. ಜನ ಯಾರಿಗಾರು ಓಟ್ ಹಾಕ್ಬೇಕಲ್ಲ. ಯಡಿಯೂರಪ್ಪನವರು ನಿಜವಾದ ಬಿಜೆಪಿ ನಾಯಕ, ಕಟ್ಟಿದ್ರು ಪಕ್ಷನ.
ಅವ್ರಿಗೆ 100 ಸೀಟ್ ಬರಲಿ, ಯಾವಾಗಲೂ ಸಂಪೂರ್ಣ ಮೆಜಾರಿಟಿ ಕೊಟ್ಟಿರೋ ಜನ. ಓಕೆ, ಹಿಂಬಾಗ್ಲು ರಾಜಕಾರಣ ಮುಖ್ಯಮಂತ್ರಿ ಆದ್ರೂ ಕೂಡ ಅವ್ರ ಬೆಂಬಲ ನಂಬರ್ 1 ರಾಜಕಾರಣಿ ಅವರು ಕರ್ನಾಟಕದಲ್ಲಿ ಬಿಜೆಪಿನಲ್ಲಿ. ಇವತ್ತು ಅವ್ರನ್ನ ಮೂಲೆ ಗುಂಪು ಮಾಡಿದ್ರಿ ನೀವು. ಅವ್ರ ಮಗನಿಗೆ ಇವತ್ತು ಕಾಟ ಕೊಡ್ತಾ ಇದ್ರಿ ನೀವು ವಿಜೇಂದ್ರ ಅವ್ರಿಗೆ. ಸೊ ಜನ ನಿಮ್ಗೆ ಕಾಟ ಕೊಡೋದಕ್ಕೆ ಓಟ್ ಹಾಕ್ತಾರಾ? ನಾಗಪುರದ ಬಿಜೆಪಿಗೋಸ್ಕರ ಓಟ್ ಹಾಕ್ತಾರಾ? ಹಾಕಲ್ಲ. ಸೊ ಬಿಜೆಪಿ ಏನಿದ್ರು ವಿಜೇಂದ್ರ ಅವರಿಂದ ಇವತ್ತು ಉಸಿರಾಡ್ತಾ ಇದೆ. ಆ 19 ಸೀಟ್ ಏನ್ ಬಂತು ಬಿಜೆಪಿ ಅಂಡ್ JDS, ಅದು ವಿಜೇಂದ್ರ ಅವರ ಕೊಡುಗೆ. ಇಲ್ಲಾಂದ್ರೆ ಶೂನ್ಯ ಆಗಿರೋರು ಕರ್ನಾಟಕದಲ್ಲಿ. ಮೋದಿ ಇಲ್ಲಿ ಮೇನಿಯಾ ಇಲ್ಲ, ಮೋದಿದ ಏನು ವರ್ಚಸ್ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ, 0. ಆಯ್ತಾ? ಇನ್ನ ಬೇರೆ ಯಾರ ಮಕ್ಕ ನೋಡ್ಕೊಂಡು ಓಟ್ ಹಾಕ್ಬೇಕು? ಸೊ ಹಂಗಾಗಿ ಇವತ್ತು ಕೊನೆಯ ಅಸ್ತ್ರ ಏನ್ ಗೊತ್ತಾ, ವಿಜಯೇಂದ್ರ ಅವ್ರು ಕೆಳಗಿಳಿಸೋರ್ಗು ನೆಮ್ಮದಿ ಇಲ್ಲ ಬಿಜೆಪಿ ಅವ್ರಿಗೆ ಅಂತ ನಟರಾಜ್ ಗೌಡ್ರ ಭಾವನೆ. ಕೇಳಿ ನೋಡಿ, ಯತ್ನಾಳ್ ಅವ್ರು ಕೇಳಿ ನೋಡಿ.